ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ, ಇವರೆಲ್ಲರಿಗೂ ಉದ್ಯೋಗವನ್ನು ಕೊಡ್ತೇವೆ. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ ಅವರು ಈ 10 ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು 20 ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೇ ಹೇಳಿದ್ದು, ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ, ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು. ಆದರೆ ಅವರು ಸುಳ್ಳು ಹೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ. ಇದನ್ನು ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಇದನ್ನು ಶಿವಮೊಗ್ಗದಲ್ಲಿ ಜನವರಿ 2024ರಲ್ಲಿ ಚಾಲನೆಯನ್ನು ಮಾಡೋದು. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ಅಂದರೆ 23-24ರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ, ನಿರುದ್ಯೋಗಿಗಳಾಗ್ತಾರೆ, ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಭತ್ಯೆಯನ್ನು ಕೊಡ್ತಕ್ಕಂಥ ನಾವು ಭರವಸೆಯನ್ನು ಈ ದೇಶದ ನಿರುದ್ಯೋಗಿಗಳಿಗೆ ಕೊಟ್ಟಿದ್ದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಯಾರ್ಯಾರು ಡಿಪ್ಲೊಮಾ ಪಾಸ್ ಮಾಡ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ತಿಂಗಳಿಗೆ 1,500 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನು ಜನವರಿ ವಿವೇಕಾನಂದರ ಜನ್ಮದಿನಾಚರಣೆಯ ದಿನ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಮಾಡೋದು. ಅವತ್ತಿನಿಂದ ಇವತ್ತವರೆಗೆ ಪ್ರತಿ ತಿಂಗಳು ಕೂಡ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ, ಯಾರ್ಯಾರು 2023-24ರಲ್ಲಿ ಪಾಸಾಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ 2 ವರ್ಷದ ಅವಧಿಯವರೆಗೆ ಕೊಡ್ತೇವೆ. ಅದರ ಜೊತೆಗೆ ಈ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತೇವೆ.